Fundamental rights and DPSC. Okay. Part 3 and Part 4 of the Constitution. ಹೇಳಿದ್ನಲ್ಲ parts work ಮಾಡಬೇಕಾಗುತ್ತೆ. What is Part 14A? Part 14A. Part 14 ಏನಪ್ಪ? Tribunals. Part 16. Any idea? Part 9. Part 8. ನನಗೆ ಅದು ಬೇಡ ಕಣಪ್ಪ, ನಾನೇ ದಾಸ ಮಾಡಪ್ಪ ಸಾಕು ನನಗೆ. ಐ ವಾಂಟ್ ಟು ನೋ ವಾಟ್ ಐ ವಾಂಟ್ ಟು ನೋ ಅಷ್ಟೇ. ಐ ಡೋಂಟ್ ವಾಂಟ್ ಟು ರಿಸಲ್ಟ್ ವಾಟ್ ಯು ನೋ. ಅದು ಓಕೆನಾ? ಅದೇ ಮಾಡ್ಬೇಕಾದ್ರೆ. ಸೊ ಅದಕ್ಕೋಸ್ಕರ ರಿಮೆಂಬರ್ ಆಲ್ ದ ಪಾರ್ಟ್ಸ್. ಆ ಪಾರ್ಟ್ ಏನ್ ಸಿಗ್ನಿಫೈ ಮಾಡುತ್ತೆ ಅಂತ. ವಿಚ್ ಪಾರ್ಟ್ಸ್ ಆರ್ ಡಿಲೀಟೆಡ್? ಎನಿ ಐಡಿಯಾ? ವಿಚ್ ಪಾರ್ಟ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ವರ್ ಡಿಲೀಟೆಡ್? ಡಿಲೀಟ್ ಆಗಿದೆ. ಅದು ಮೆನ್ಷನ್ ಆಗಿದೆಯಲ್ಲಪ್ಪ ಲಕ್ಷ್ಮೀಕಾಂತ್ ಬುಕ್ ಅಲ್ಲೇನೆ. ಪಾರ್ಟ್ 7 ಡಿಲೀಟೆಡ್ ಆಗಿರೋದು. Part D states of the Part D na by B na Part B states. Okay, Part 7 delete ಆಗಿದೆ. Any other parts deleted? ಮತ್ತೆ ಅದರ ಪಾರ್ಟ್ಸ್ ಡಿಲೀಟ್ ಆಗಿದೆಯಾ? ಸೊ ಇಲ್ಲಿ ಕೊಡಿ ಯಾವ ಪಾರ್ಟ್ ಡಿಲೀಟ್ ಆಗಿದೆ, ಏನ್ ಪಾರ್ಟ್ ಆಡ್ ಮಾಡಿದ್ದಾರೆ, ವಿಚ್ ಅಮೆಂಡ್ಮೆಂಟ್ ಆಕ್ಟ್ added the parts, ಸಬ್ ಪಾರ್ಟ್ ದೇರ್. ಓಕೆ, ಇಂಪಾರ್ಟೆಂಟ್ ಇರುತ್ತೆ, ಚೆಕ್ ಮಾಡ್ಕೊಳ್ಳಿ. 87th ಏನು? ಎಷ್ಟು ಇದಾವಲ್ಲ ಇನ್ನು ಅಮೆಂಡ್ಮೆಂಟ್ ಆಗಿರೋದು. ಓಕೆ ಆಯ್ತಾ? ಸೊ ವರ್ಕ್ ಮಾಡ್ಕೊಳ್ಳಿ, ಇಂಪಾರ್ಟೆಂಟ್ ಇರುತ್ತೆ. ದೆನ್ ವಿ ಹ್ಯಾವ್ ಟು ಗೋ ಫಾರ್ ದಿಸ್ ಪರ್ಸನಾಲಿಟಿ ರೈಟ್ಸ್. ಗೊತ್ತಿಲ್ಲ, ಇಟ್ ಕಮ್ಸ್ ಟು ಆರ್ಟಿಕಲ್ 21. ಇಟ್ ಇಸ್ ಅಬೌಟ್ ಪರ್ಸನಾಲಿಟಿ. ಇಟ್ ಇಸ್ ಅಬೌಟ್ ದ ನೇಮ್, ಸಿಗ್ನೇಚರ್, ಅವರ ಆಟಿಟ್ಯೂಡ್ ಆಗ್ಬೋದು. ಪ್ರತಿಯೊಂದು ಇಸ್ ಪಾರ್ಟ್ ಆಫ್ ಯುವರ್ ಪರ್ಸನಾಲಿಟಿ ರೈಟ್ಸ್ ಅಂಡ್ ಇಟ್ ಕುಡ್ ಬಿ ಪಾರ್ಟ್ ಆಫ್ ಯುವರ್ ಕಾಪಿರೈಟ್ಸ್ ಆಕ್ಟ್ 1957 ಗೆ ಲಿಂಕ್ ಆಗುತ್ತೆ. ಇಂಡೈರೆಕ್ಟ್ಲಿ ಡೈರೆಕ್ಟ್ ಲಿಂಕ್ ಆಗಿಲ್ಲ, ಎಲ್ಲೂ ಗ್ಯಾಪ್ ಇಟ್ಕೊಳ್ಳಿ ಅಷ್ಟೇ. ಕ್ವಶನ್ ಬಂದ್ರೆ ಡೈರೆಕ್ಟ್ಲಿ ಅಂದ್ರೆ ಡೈರೆಕ್ಟ್ಲಿ ಆಗಿರಲ್ಲ, ಇಂಡೈರೆಕ್ಟ್ಲಿ ದೇ ಆರ್ ಪ್ರೊಟೆಕ್ಟೆಡ್ ಅಂಡರ್ ದೀಸ್ ಆಕ್ಟ್ಸ್. ಓಕೆನಾ? ದೆನ್ ಯುಥನೇಷಿಯಾ ನಿಮ್ಗೆ ಗೊತ್ತಿದೆ. ವಿ ಆರ್ ಅಲೋಡಿಂಗ್ ಪ್ಯಾಸಿವ್ ಯುಥನೇಷಿಯಾ, ನಾಟ್ ಆಕ್ಟಿವ್ ಯುಥನೇಷಿಯಾ. ಇಂಜೆಕ್ಷನ್ ಕೊಡ್ತೀರಾ ನಾವು. ರೈಟ್ ಟು ವಿತ್ ಡಿಗ್ನಿಟಿ ಆರ್ಟಿಕಲ್ 21 ಕಡೆ ಬರುತ್ತೆ. ಒಬ್ವಿಯಸ್ಲಿ ಆರ್ಟಿಕಲ್ 21 ಅಂಡ್ 22 ನಿಮ್ಗೆ ಗೊತ್ತಿದೆ. ನೆಕ್ಸ್ಟ್ ಇದು ಇಂಪಾರ್ಟೆಂಟ್ ಇರುತ್ತೆ, ರೈಟ್ ಟು ಡಿಜಿಟಲ್ ಆಕ್ಸೆಸ್ ಹೇಳಿದ್ನಲ್ಲ. ಸೊ ಅಮರ್ ಜೈನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ ಗ್ಯಾಪ್ ಇಟ್ಕೊಳ್ಳಿ. ಇನ್ಕ್ಲೂಸಿವ್ ಡಿಜಿಟಲ್ ಆಕ್ಸೆಸ್ ಇಸ್ ಆ ಪಾರ್ಟ್ ಆಫ್ ಆರ್ಟಿಕಲ್ 21. ರೈಟ್ ಟು ಲೈಫ್ ಅಂಡ್ ಅದು ಗ್ಯಾಪ್ ಇಟ್ಕೊಳ್ಳಿ. ರೈಟ್ ಟು ಡಿಜಿಟಲ್ ಆಕ್ಸೆಸ್ ಅಮರ್ ಜೈನ್ ಕೇಸ್ ನಮಗೆ ಗ್ಯಾಪ್ ಇಟ್ಕೊಳ್ಳಿ. ಆಯ್ತಾ? ನೆಕ್ಸ್ಟ್ ಇಲ್ಲಿ ಬಂದಾಗ ಅನುರಾಧ ಭಾಸಿನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ ಬಂದಾಗ ರೈಟ್ ಟು ಇಂಟರ್ನೆಟ್ ಇಸ್ ಪಾರ್ಟ್ ಆಫ್ ಆರ್ಟಿಕಲ್ 19 ವಾಡೆ ಬರುತ್ತೆ. ಒಂದು ಟ್ರೇಡಿಗೆ ಲಿಂಕ್ ಆಗುತ್ತೆ, ಅದರ್ ಥಿಂಗ್ ಇಸ್ ಎಕ್ಸ್ಪ್ರೆಷನ್ ಲಿಂಕ್ ಆಗುತ್ತೆ, ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಲಿಂಕ್ ಆಗುತ್ತೆ. ಸೊ ಗ್ಯಾಪ್ ಇಟ್ಕೊಳ್ಳಿ. ಅನುರಾಧ ಭಾಸಿನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸು. ನೆಕ್ಸ್ಟ್ ಫಹೀಮಾ ಶರೀನ್ ಅಂಡ್ ಸ್ಟೇಟ್ ಆಫ್ ಕೇರಳ, ಅದು ಗ್ಯಾಪ್ ಇಟ್ಕೊಳ್ಳಿ. ಸೊ ಬೋತ್ ಆರ್ ರಿಗಾರ್ಡಿಂಗ್ ಯುವರ್ ಇಂಟರ್ನೆಟ್ ಆಕ್ಸೆಸ್ ಬಗ್ಗೆ ಇದೆ. ಸೊ ರೈಟ್ ಟು ಸೇಫ್ ಅಂಡ್ ಮೋಟರಬಲ್ ರೋಡ್ಸ್ ಬೇಡ, ಆಬ್ವಿಯಸ್ಲಿ ನಿಮ್ಗೆ ಗೊತ್ತಿದೆ, ಇಟ್ ಇಸ್ ಪಾರ್ಟ್ ಆಫ್ ಆರ್ಟಿಕಲ್ 21 ಅಂತ. ನೆಕ್ಸ್ಟ್ ಸ್ಪೆಷಲ್ ಲೀವ್ ಪೆಟಿಷನ್ ಹೇಳಿದ್ರೆ ಹೇಳ್ಬೇಕಾದ್ರೆ ಆರ್ಟಿಕಲ್ 136 ವೆರಿ ಇಂಪಾರ್ಟೆಂಟ್. ಎನಿ ಎಕ್ಸೆಪ್ಷನ್ಸ್ ಏನಿದೆಯಾ ಆರ್ಟಿಕಲ್ 136 ಕಾರ್ಡ್? ಎಕ್ಸೆಪ್ಷನ್ಸ್ ವಿಚ್ ಕೇಸಸ್ ಕೆನಾಟ್ ಬಿ ನೋ ಟೇಕನ್ ಅಂಡರ್ SLP 136 ಕಾರ್ಡ್. ಮಾರ್ಷಲ್ ಓಕೆ, ಕೋರ್ಟ್ ಮಾರ್ಷಲ್ದು ತಗೊಳಗಿಲ್ಲ, ಅದೇ ಮೀನ್ಸ್ ಮಿಲಿಟರಿ ಕೋರ್ಟ್ಸ್ದು ತಗೊಳಕಾಗೋದಿಲ್ಲ. ಎನಿಥಿಂಗ್ ಎಲ್ಸ್? ಮತ್ತೆ ಯಾರಿದೆಯಾ ಅಷ್ಟೇನು ಎಕ್ಸೆಪ್ಷನ್ ಇರೋದು? Is it mandatory for the court to accept special leave petition? Mandatory idea? It is a discretionary power of the court. Okay, it is not mandatory. Okay, Supreme Court may reject it, but however they accept it because of the ways alva Supreme Court reject ಮಾಡಕ್ಕಾಗೋದಿಲ್ಲ, ಅದಕ್ಕೆ they accept ಮಾಡ್ಕೊಂಡ್ರೆ, but there it is mandatory ಅಲ್ಲ. ಸೊ ಗ್ಯಾಪ್ ಇಟ್ಕೊಳ್ಳಿ, ಇದೆಲ್ಲ ವೆರಿ ವೆರಿ ಇಂಪಾರ್ಟೆಂಟ್. ಇದೆಲ್ಲ Supreme Court may or may not accept the appeal for leave. If approved, the special leave appeal becomes a special leave petition. Okay, may reject the SLP also, Supreme Court. ಹಿಂಗೂ ಆಡ ನೋಡ್ತಿರಲ್ಲ ನೀವು. ಶಿ ಇಸ್ ಗೋಯಿಂಗ್ ಥ್ರೂ ಇಟ್ ಹಂಗೆ. ಓಕೆ, ಅರ್ಥ ಹೇಳ್ತಿರೋದು. ಸೊ ಸುಪ್ರೀಂ ಕೋರ್ಟ್ ಮೇ ರಿಜೆಕ್ಟ್ ಇಟ್. ಓಕೆ, ಇಟ್ ಇಸ್ ನಾಟ್ ಮ್ಯಾಟರಿ ಟು ಅಕ್ಸೆಪ್ಟ್ ಇಟ್. ಅದು ಇಂಪಾರ್ಟೆಂಟ್ ನಂಗೆ ಆಗುತ್ತೆ, ಅಲ್ಲಿ ಕ್ವಶನ್ ಗೊತ್ತಾಗಬೇಕಾದ್ರೆ. ಓಕೆ, ಮತ್ತೆ ಇದು ಅಷ್ಟೇ ಗ್ಯಾಪ್ ಗೊತ್ತಾ, ಯಾವಾಗ ಫೇಲ್ ಮಾಡ್ತಾರೆ ಅಂತ ಗ್ಯಾಪ್ ಇಟ್ಕೊಬೇಕು. ಸಿ ಅಭ್ಯಾಸ ಇದೆಲ್ಲ ಸ್ಟ್ಯಾಟಿಕ್ ಜಾಸ್ತಿ ಇದೆ ವೆಸ್ಟರ್ನ್ ಬುಕ್ ಅಲ್ಲಿ. ಸೊ ರೆಫರ್ ದೇರ್. ಓಕೆ, ನೆಕ್ಸ್ಟ್ ಫುಟ್ ಪಾತ್ ಆಸ್ ಎ ಕಾನ್ಸ್ಟಿಟ್ಯೂಷನಲ್ ರೈಟ್ ಇಸ್ ಅ ಜೋಕ್. ಓಕೆ, ನೆಕ್ಸ್ಟ್